ಸೊ ನೋಡಿ ನಮ್ಮ ಬೇಬಿ ಅಲ್ಲಿದೆ, ಹೆಂಗಿದೆ ವ್ಯೂ ಎಲ್ಲ ಇಲ್ಲಿ ನೋಡಿ, ಸಖತ್ತಾಗಿದೆ. ಕ್ಲೌಡ್ಸು ಒಳ್ಳೆ ಕ್ವಾರಿ, ಚೋಟಾ ಲದಾಖ್ ಥರ ಇದೆ. ಸೊ ಬನ್ನಿ ಹೋಗೋಣ. ಹೆಲೋ ಗಾಯ್ಸ್, ತುಂಬ ದಿನ ಆದಮೇಲೆ ಗಾಡಿ ತೆಗ್ದಿದ್ದೀನಿ. ವೀಕೆಂಡು ಎಲ್ಲಾದರೂ ಒಂದೊಳ್ಳೆ ಸ್ಪಾಟ್ಗೆ ಹೋಗೋಣ ಅಂತ. ಒಂದು 4-5 ದಿನದಿಂದ ಒಳ್ಳೆ ಮಳೆ ಬಿದ್ದಿದೆ. ಲ್ಯಾಟ್ರಿ ಇವತ್ತು ಸ್ವಲ್ಪ ಬಿಸಿಲು ಚೆನ್ನಾಗಿ ಬಂದಿದೆ. ಕ್ಲೌಡ್ಸ್ ಎಲ್ಲ ನೋಡಿ ಹೆಂಗಿದೆಯೋ, ಸಖತ್ತಾಗಿದೆ. ಸ್ವಲ್ಪ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗೋದ್ರೆ ಯಾವುದನ್ನ ಒಳ್ಳೆ ವ್ಯೂ ಪಾಯಿಂಟ್ಗೆ ಹೋಗಿ ಚಿಲ್ ಮಾಡಿಕೊಂಡು ಆಫ್ ರೋಡ್ ಏನಾದರೂ ಮಾಡ್ಕೊಂಡು ಬರೋಣ. ವಾಟ್ ಯು ಸಜೆಸ್ಟ್? ఏంటి మమ్మీ ఎవడీడు ಬಾಯ್ಸ್ ರೆಡಿ ಆಗಿದ್ದಾರೆ. ಫ್ಲೈ ಬೈ ಕೊಡೋಣ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ತುಂಬ ದಿನ ಆದಮೇಲೆ ಗಾಡಿ ಓಡಿಸಿ ಒಳ್ಳೆ ಜೋಶ್ ಹಂಗೆ ಕಿತ್ಕೊಂಡ್ಬಿಡ್ತು. ವಾಯ್ಸ್ ಎಲ್ಲ ಸೈಕ್ ಆಗೋಗಿರ್ತಾರೆ ಅಲ್ಲಿ ಬಂದವರು. ಬಟ್ಟು 390 ಇಟ್ಕೊಂಡು ಹಂಗೋಗಿಲ್ಲ ಅಂದರೆ ಗಾಡಿಗೆ ಮಜಾ ಬರಲ್ಲ, ಗಾಡಿಗೂ ಮಜಾ ಬರಲ್ಲ, ನಾವು ಓಡಿಸೋರ್ಗೂ ಮಜಾ ಬರಲ್ಲ, ಹಂಗಿರತ್ತೆ. ಸೊ ಇದು ನೋಡಿ ವಿರೂಪಾಕ್ಷಿ ವಿಲೇಜು, ಮುಳಬಾಗ್ಲಿಂದ ಒಂದು 10 ಕಿಲೋಮೀಟ್ರ್ ಅನಿಸುತ್ತೆ. ಇಲ್ಲಿ ಹೆವಿ ಫೇಮಸ್ ದೇವಸ್ಥಾನ ಎಲ್ಲ ಇದೆ. ಆತ್ಮಲಿಂಗ ಇದೆ ಅಂತ ಇಲ್ಲಿ. ಎವ್ರಿ 3 hours ಒಂದು ಕಲರ್ ಚೇಂಜ್ ಆಗುತ್ತೆ ಅಂತ ಹೆವಿ ಫೇಮಸ್ ಆಗಿದೆ. ಎಲ್ಲ ಮೆಡಿಟೇಷನ್ ಎಲ್ಲ ಮಾಡಿದ್ರೆ ಎಲ್ಲ ಪೀಸ್ ಆಫ್ ಮೈಂಡ್ ಎಲ್ಲ ಸಖತ್ತಾಗಿರತ್ತೆ, ವೈಬ್ರೇಟ್ ಆಗುತ್ತೆ ಬಾಡಿ ಎಲ್ಲ, ಪಾಸಿಟಿವ್ ವೈಬ್ರೆನ್ಸ್ ಇದೆ ಅಂತೆಲ್ಲ ಹೇಳ್ತಾರೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ನೋಡಿ ಯಾವ್ದಾದ ಕ್ರೌಡ್ ಎಲ್ಲ ಬಂದಿದೆ. ಓಂ ಶಾಂತಿ. ನೋಡಿ ಇವಾಗ ಆವಣಿ ಕಡೆಗೆ ಹೋಗ್ಬೋದು ನಾವ್ ಹಿಂಗೆ ಬಂದ್ರೆ. ಬಟ್ ನಾವು ಆವಣಿಗೆ ಹೋಗಿ ಒಂದು 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ವಾಪಸ್ ಬರೋಣ. ಏನಂತೀರಾ ಬಾಯ್ಸ್?
country roads take me on West Virginia. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ನೋಡಿ, ನಾನೇನು ಕಲರ್ ಗ್ರೇಡಿಂಗ್ ಏನು ಮಾಡಿಲ್ಲ, ಆದರೂ ಹೆವಿ ಗ್ರೀನ್ ಕಾಣಿಸ್ತಿದೆ. ಫ್ಯೂಯಲ್ ಹಾಕ್ಸ್ಬೇಕಾ ಬೇಡವಾ ಏನು ಕತೆ? ಸೊ ಬನ್ನಿ, ನಾವು ಲದಾಖ್ ಹೋಗೋಕ್ಕಾಗ್ದಿರ ಇದ್ರು ಲದಾಖ್ ಥರ ಇರೋ ಜಾಗಕ್ಕೆ ಹೋಗೋಣ. ಸ್ವಲ್ಪ ಆಫ್ ರೋಡಿಂಗು, ಒಳ್ಳೆ ಕ್ವಾರಿ ಸೈಟ್ಗೆಲ್ಲ ಇದೆ. ಸೋಲೋ ರೈಡ್ ಟು ಕ್ವಾರಿ. ಆ ಕಡೆ ನೋಡಿ ಹೆಂಗೆ ಕಾಣಿಸ್ತಿದ್ಯೋ ಕ್ವಾರಿ ಎಲ್ಲ ಸಖತ್ತಾಗಿದೆ. ನಾವು ನಮ್ಮ ಡ್ಯೂಕ್ 390ಯಲ್ಲಿ, ಸ್ಟಾಕ್ ಡ್ಯೂಕ್ 390ಯಲ್ಲಿ ಹಿಂಗೆ ಬಂದಿದ್ದೀವಿ ಕ್ವಾರಿಗೆ. ಹೋದ್ರೆ ಯಾವುದು ಕಾಣಿಸತ್ತೆ ಅನ್ಸತ್ತೆ ನಿಮಗೆ ರೋಡ್ಗಳೆಲ್ಲ? ಸೊ ನೋಡಿ ಗೈಸ್, ಕ್ವಾರಿ ಹೆಂಗಿದೆ ಸ್ಪಾಟು. ಇನ್ನು ಮುಂದೆ ಏನಿದೆಯೋ ನೋಡ್ಕೊ ಬರೋಣ. ಅಲ್ಲೊಂದು ಕ್ವಾರಿ ಇದೆ. ಆಹಾ, ಓಹೋ, ಅಯ್ಯೋ ಅಯ್ಯೋ. ಸೊ ನೋಡಿ ಹೆಂಗಿದೆ ವ್ಯೂ. ಸೊ ನೋಡಿ ನಮ್ಮ ಬೇಬಿ ಅಲ್ಲಿದೆ. ಹೆಂಗಿದೆ ವ್ಯೂ ಎಲ್ಲ ಇಲ್ಲಿ ನೋಡಿ, ಸಖತ್ತಾಗಿದೆ. ಕ್ಲೌಡ್ಸು, ಒಳ್ಳೆ ಕ್ವಾರಿ, ಚೋಟಾ ಲದಾಖ್ ಥರ ಇದೆ. Brother, what's that? ಸೊ ಬನ್ನಿ ಹೋಗೋಣ. ರಿಯಲ್ ಟಾಸ್ಕ್ ಬಿಗಿನ್ಸ್ ನೌ ಅಂತೀರಾ? ಕರ್ಕೊಂಡು ಹೋಗೋದು ಗಾಡಿನ ಟ್ರೈಲಲ್ಲಿ. ಸ್ವಾಮಿ, ನಮಗೂ ಬುದ್ಧಿ ಬಂದಿದೆ, ಯಾರು ಹೆಂಗಂತ ಬುದ್ಧಿ ಬಂದಿದೆ ನಮ್ಗೆ. ಏನಿಲ್ಲ, ನಮ್ಮ 390 ಹೆಂಗೆ ಬೇಕೋ ಹಂಗೆ ಹೋಗತ್ತೆ. ಬನ್ನಿ. Let me check once how's the view. ಕಾಣಿಸ್ತಿದ್ಯಾ? ಓಕೆ.
ಓಕೆ ಲೆಟ್ಸ್. ಓ ಏನದು ಫ್ಯೂಯಲ್ ಇಲ್ಲ ಅಂತ ತೋರಿಸ್ತಿದೆ. ಆದರೂ ನಮ್ಮ ಬೇಬಿ ಮೇಲೆ ನಂಬಿಕೆ ಇಟ್ಕೊಂಡು ಹೋಗೋಣ. ಫ್ಯೂಯಲ್ ಎಲ್ಲ ಟೆನ್ಷನ್ನೇ ಇಲ್ಲ, ಹಾಕ್ಸಿದ್ದೀನಿ 100 ರೂಪಾಯಿಗೆ. ಸಾರಿ ಸೊ ಲೆಟ್ಸ್ ಶೂಟ್. ಈ ಕ್ವಾರಿ ನೋಡಿ ಸಖತ್ತಾಗಿದೆ. ಇಲ್ಲಿ ಕೆಲಸ ಎಲ್ಲ ಮಾಡ್ತಿದ್ದಾರೆ, ಅದಕ್ಕೆ ಇಲ್ಲಿ ಮತ್ತೆ ಇಳಿಯೋಕ್ಕೂ ಇಲ್ಲಿ ಜಾಗ ಇಲ್ಲ, ಡೀಪ್ ಇದೆ, ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಅದಕ್ಕೆ ಆ ಕ್ವಾರಿ ಪಕ್ಕದ ಕ್ವಾರಿಗೆ ಹೋಗಿತ್ತು. ಇರೋ ಬಂಡೆಗಳನ್ನೆಲ್ಲ ಹೊಡೆದಾಕ್ತಾ ಇದ್ದಾರೆ ಗುರು. ಕಾಪಾಡ್ಕೋಬೇಕು ಜನರು. ಇದು ಆಕ್ಚುಲಿ ಹೆಂಗಾಗೋದ್ರೆ So was the quarry ride? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಮೊನ್ನೆ ಹಿಂಗೊಂದು ಯಾವುದೋ ಟ್ರೈಲ್ ಇದೆ, ಸುಮ್ಮನೆ ಚಿಕ್ಕದಾಗ ಹಂಗೋಗಿ ಟರ್ನ್ ತಗೊಂಡು ನಿಮಗೆ ಇನ್ನೊಂದು ಕ್ವಾರಿ ವ್ಯೂ ತೋರಿಸಿ. ಈ ಕ್ವಾರಿ ನೋಡಿ ಹೆಂಗಿದೆಯೋ ವ್ಯೂ. ಬಾ ಹೆಂಗಿದೆ? ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಅಷ್ಟೇ, ಇಲ್ಲಿ ಯಾರ್ದೋ ಮನೆ ಬಂದ್ಬಿಡ್ತು, ಊರು. ಸೊ ಲೆಟ್ಸ್ ಸ್ಕೂಟ್. ಓಟ್ ಬತ್ತೀಯಾ? ಟಾಟಾ. ಎಲ್ಲೂ ನೋಡ್ದಂಗಿಲ್ಲ. ಓಟ್ ಬಾ.